ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಚೂಡಿದಾರ್ದು ಸ್ಟ್ರೈಟ್ ಕಟ್ಟಿಂಗ್ ಪ್ಯಾಂಟು ಅಂದರೆ ಸ್ಟ್ರೈಟಾಗಿ ಬರುತ್ತೆ ಆ ಥರ ಪ್ಯಾಂಟ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ಧನ್ಯವಾದಗಳು. ಮೊದಲಿಗೆ ನಾವು ಈ ಪ್ಯಾಂಟ್ ಪೀಸ್ನ ಸೊಂಟದ ಸುತ್ತಳತೆಯ ಅರ್ಧ ಭಾಗ ತಗೊಂಡು ಅದನ್ನು 4 ಮಡಿಕೆಗಳಾಗಿ ಮಡಚ್ಕೋಬೇಕಾಗುತ್ತೆ. ಸೊಂಟದ ಸುತ್ತಳತೆ ಇವಾಗ ಅಂದಾಜಿಗೆ 40 ಇಂಚು ಇದ್ದರೆ ಅರ್ಧ ಭಾಗ 20 ಬರುತ್ತೆ. ಅಂದರೆ ಒಂದು ಸೈಡ್ಗೆ 20 ಬರೋ ಥರ 4 ಫೋಲ್ಡಿಂಗ್ ಈ ಥರ ಮಡಚ್ಕೊಂಡು ಇಟ್ಕೋಬೇಕಾಗುತ್ತೆ. ಅಂದರೆ ಒಂದು ಸೈಡ್ಗೆ 40 ಇಂಚಸ್ ಬರುತ್ತೆ. ಅಂದರೆ ಮೇಲ್ಗಡೆ ನಾವು ಎಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಅಷ್ಟು ತಗೋಬೇಕಾಗುತ್ತೆ. ಅಷ್ಟು ಕಾಲು ಭಾಗ ಅಂದರೆ 40 ಅಂದರೆ ತುಂಬ ದೊಡ್ಡ ಸೈಜು. ಈಗ ನಾರ್ಮಲ್ ಸೈಜು ನಾನು ಮಾಡ್ತಾ ಇರೋದು ಒಂದು ಸೈಡ್ಗೆ 16 ಇಂಚು ಫೋಲ್ಡಿಂಗ್ ತಗೊಂಡು 4 ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಪೀಸ್ನ ಮಡಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇ ಪೀಸಲ್ಲಿ 4 ಭಾಗ ಫೋಲ್ಡ್ ಮಾಡ್ಕೋಬೇಕು. ಪೂರ್ತಿ ಉದ್ದ ಪ್ಯಾಂಟಿನ ಪೂರ್ತಿ ಉದ್ದದಲ್ಲಿ ನಾವು 8 ಇಂಚು ಮೇಲ್ಗಡೆ ಪಟ್ಟಿಗೆ ಬಿಡಬೇಕಾಗುತ್ತೆ. ಮೇಲ್ಗಡೆ ಪಟ್ಟಿಗೆ 8 ಇಂಚು ಬಿಟ್ಟು ಉಳಿದಿದ್ದನ್ನು ತಗೋಬೇಕು. ಇಲ್ಲಿ ಈ ಪ್ಯಾಂಟಲ್ಲಿ ಪೂರ್ತಿ ಉದ್ದ 37 ಇಂಚು ಪೂರ್ತಿ ಉದ್ದ ಇದೆ. ಅದರಲ್ಲಿ 8 ಇಂಚು ಬಿಟ್ಟು ನಾನು ಇನ್ನು 29 ಇಂಚು 29 ಪ್ಲಸ್ 2 ಇಂಚು ಕೆಳಗಡೆ ಫೋಲ್ಡಿಂಗಿಗೆ 2 ಇಂಚು ಹೆಚ್ಚಿಗೆ ತಗೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಉದ್ದದಲ್ಲಿ 8 ಬಿಟ್ಟು ಎಷ್ಟು ಬರುತ್ತೆ ಅಷ್ಟಕ್ಕೆ 2 ಇಂಚು ಸೇರಿಸ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅಲ್ಲಿಗೊಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಆ ಸ್ಟಿಚ್ಚಿಂಗ್ ಮಾರ್ಜಿನ್ನ ಬಿಟ್ಟು ನಾವು ಕೆಳಗಡೆಗೆ ಸೈಡ್ ಸೀಮ್ಗೆ ನಾವು ಶೇಪ್ ಕೊಡಬೇಕಾಗುತ್ತೆ. ಸೆಂಟರ್ಗೆ ಶೇಪ್ ಬರೋ ಥರ ನಾವು ಕಟ್ಟಿಂಗ್ ಮಾಡಬೇಕು. ಇವಾಗ ನಾವು ಸೊಂಟ 16 ಇಂಚು ಕಾಲು ಭಾಗ ಬರೋ ಥರ ತೊಗೊಂಡಿದ್ವಿ ಅಲ್ವಾ, ಅದರಲ್ಲಿ 3 ಇಂಚು ಒಳಗಡೆಗೆ ತೊಗೊಳ್ಳಿ. 3 ಇಂಚು ಒಳಗಡೆಗೆ ತಗೊಂಡು ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಕೆಳಗಡೆ 6 ಇಂಚಿಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಬಾಟಮಲ್ಲಿ. ಮತ್ತು ಇವಾಗ ಸೆಂಟರ್ ಸೀಮ್ಗೆ ನಾವು 9 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಮತ್ತು ಅಲ್ಲಿ 2 ಇಂಚು ಒಳಗಡೆಗೆ ತಗೋಬೇಕು. ಮೇಲ್ಗಡೆ 3 ಇಂಚು ಒಳಗಡೆ ತೊಗೊಂಡಿದ್ದೆ, ಕೆಳಗಡೆ 2 ಇಂಚು ಒಳಗಡೆಗೆ ತಗೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕಿದ್ದಾದಮೇಲೆ ನೋಡಿ ಈ ಥರ ಸ್ಕೇಲ್ ಇಟ್ಟು ಒಂದು ಶೇಪ್ ಕೊಟ್ಕೊಳ್ಳಿ. ಸ್ಕೇಲ್ ಇಲ್ಲ ಅಂದರೆ ಕೈಯಲ್ಲೇ ಈ ಥರ ಶೇಪ್ ಕೊಡ್ಬೋದು ನೀವು. ಇವಾಗ ನಾವು ಸೆಂಟರ್ ಸೀಮಿಂದ ಕೆಳಗಡೆ ಬಾಟಮ್ ತನಕ ಲೈನ್ ಹಾಕ್ಕೋಬೇಕಾಗುತ್ತೆ. ಅಂದರೆ ಕೆಳಗಡೆ ಒಂದು 5-6 ಇಂಚು ತನಕ ಸ್ಟ್ರೈಟಾಗಿ ತಗೊಂಡು ಆಮೇಲೆ ಕ್ರಾಸ್ ಮಾಡ್ಕೊಳ್ಳಿ. ಇದು ಪೆನ್ಸಿಲ್ ಕಟ್ಟು ಸ್ಟ್ರೈಟ್ ಬರುತ್ತೆ, ಸ್ವಲ್ಪ ಸ್ಟ್ರೈಟಾಗಿ ತಗೊಂಡು ಆಮೇಲೆ ಕ್ರಾಸ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಸ್ವಲ್ಪ ಮೇಲೆ ಹೋಗ್ತಾ ಹೋಗ್ತಾ ಕಾಲು ದಪ್ಪ ಇರೋದ್ರಿಂದ ಅಲ್ಲಿ ಸ್ವಲ್ಪ ಲೂಸ್ ಬಿಡಬೇಕಾಗುತ್ತೆ ಬಟ್ಟೆನ. ಅದರಿಂದ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಅಂದರೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ನಾನು ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ಕಟ್ಟಿಂಗ್ ಮಾಡೋಣ. ಫಸ್ಟು ಬಾಟಮ್ ಕಟ್ ಮಾಡಿಕೊಂಡು ಇವಾಗ ಕ್ರಾಸು ಬಾಟಮಿಂದ ಸೆಂಟರ್ ಸೀಮ್ ತನಕ ಕಟ್ ಮಾಡ್ಕೊಳ್ಳಿ.
ನಿಮಗೆ ಯಾವ ಸೈಡಿಂದ ಕಟ್ಟಿಂಗ್ ಈಸಿ ಆ ಸೈಡಿಂದನೇ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಚೂಡಿದಾರ್ ಟಾಪ್ ಕಟ್ಟಿಂಗ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇವಾಗ ಈ ಪೀಸ್ನ ಸೈಡ್ಗೆ ಎತ್ತಿಟ್ಕೊಳ್ಳಿ. ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಪಟ್ಟಿಗೆ ನಾವು ಅಗಲ ಸೊಂಟದ ಸುತ್ತಳತೆ ಎಷ್ಟಿದೆ ನೋಡಿಕೊಂಡು ಅದಕ್ಕಿಂತ 8 ಇಂಚು ಹೆಚ್ಚಿಗೆ ತಗೊಳ್ಳಿ. ಏಕೆಂದರೆ ಎಲಾಸ್ಟಿಕ್ ಹಾಕಿ ಹೊಲಿಯೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಪೀಸ್ ಇರಲಿ. ಮತ್ತು ಲೆಂತು ನಾವು ಆಗಲೇ 8 ಇಂಚು ಕಡಿಮೆ ಮಾಡ್ಕೊಂಡಿದ್ವಲ್ಲ ಲೆಂತಲ್ಲಿ, ಆ 8 ಇಂಚು ಮತ್ತು 2 ಇಂಚು ಹೆಚ್ಚಿಗೆ ತಗೋಬೇಕು. 2 ಇಂಚನ್ನ ನಾವು ಎಲಾಸ್ಟಿಕ್ ಹಾಕಿ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ 2 ಇಂಚು ಹೆಚ್ಚಿಗೆ ಬೇಕಾಗುತ್ತೆ. ಅಷ್ಟನ್ನು ಮಾರ್ಕ್ ಹಾಕೊಳ್ಳೋಣ. ವಿಡ್ತು ಇವಾಗ ನಾನು 21.5 ಅಂದರೆ ಎರಡೂ ಸೈಡಿಂದ 43 ಇಂಚ್ ಬರುತ್ತೆ. 35 ಇದೆ ಇವ್ರದ್ದು ಸೊಂಟ, ಇನ್ನು 8 ಇಂಚು ಹೆಚ್ಚಿಗೆ ತಗೊಂಡಿದ್ದೀನಿ. ಮೇಲ್ಗಡೆ ಎಲಾಸ್ಟಿಕ್ ಅಟ್ಯಾಚ್ಗೆ 1.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ನೀವು ನಾರ್ಮಲ್ ಪ್ಯಾಂಟ್ ಹೊಲಿಯೋದಾದರೆ ಅದಕ್ಕೆ ಎಲಾಸ್ಟಿಕ್ ಬೇಡ, ನಾವು ಬರೀ ದಾರ ಹಾಕ್ಕೊತೀವಿ ಅಂದರೆ 1 ಇಂಚ್ ಹೆಚ್ಚಿಗೆ ತಗೊಂಡ್ರೆ ಸಾಕು ಫೋಲ್ಡಿಂಗ್ಗೆ. ಇವಾಗ ಅದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು, ಅದು ಮೇಲ್ಗಡೆ ಮಾರ್ಜಿನು ಕೆಳಗಡೆ ಮಾರ್ಜಿನ್ ಬಿಟ್ಟು ಮಧ್ಯೆ 8 ಇಂಚು ಫಿನಿಶಿಂಗ್ ಬರೋ ಥರ ಮಾರ್ಕ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಷ್ಟೇ ಪ್ಯಾಂಟ್ ಕಟ್ಟಿಂಗು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸ್ಟಿಚಿಂಗು ಈಸಿ ಇರುತ್ತೆ, ಬಟ್ ನೀವು ಕರೆಕ್ಟಾಗಿ ಮೆಥಡಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದಕ್ಕೆ ಪಾಕೆಟ್ ಕಟ್ಟಿಂಗ್ ಮಾಡೋದಕ್ಕೆ ನೋಡಿ, ಈ ಥರ ನಮ್ಮ ಕೈನ ಈ ಥರ ಇಟ್ಕೊಂಡು ನೋಡಿ ಕೈ ಎಷ್ಟಿದೆ ಅಷ್ಟಕ್ಕೆ ಈ ಥರ ಮಾರ್ಕ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಅಂದರೆ ಪಾಕೆಟ್ ಒಳಗಡೆ ಕೈ ಹಾಕೋದಕ್ಕೆ ಎಷ್ಟು ಗ್ಯಾಪ್ ಬೇಕು ಅನ್ನೋದು ಲೆಕ್ಕ ಸಿಗುತ್ತೆ ಈ ಥರ ಇದ್ದರೆ. ಸೊ ಈ ಥರ ಕೈನ ಇಟ್ಕೊಂಡು ಪಾಕೆಟ್ಗೆ ಕಟ್ ಮಾಡ್ಕೊಳ್ಳಿ. ಈ ಪಾಕೆಟ್ ಅಟ್ಯಾಚ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಲ್ಲ ಅದರಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.